ಎಲ್ಲರಿಗೂ ನಮಸ್ಕಾರ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಈ ಯೂಟ್ಯೂಬ್ ಚಾನಲ್ನಲ್ಲಿ ಇದು ನನ್ನ ರಾಯರ ಒಂದು ಪ್ರಿಯವಾದಂತಹ ವಿಡಿಯೋ ಅಂತ ಹೇಳ್ಬೋದು. ಪರಿಮಳ ಗ್ರಂಥ ನಾನು ಆರ್ಡರ್ ಮಾಡಿದ್ದೆ. ನನ್ನ ಮನೆಗೆ ಗುರುವಾರನೇ ಬಂದು ಸೇರಿದೆ. ಸೊ ರಾಯರು ನನ್ನ ಮನೆಗೆ ಪಾದಾರ್ಪಣೆ ಮಾಡಾಯಿತು. ಯಾರತ್ರ ಎಲ್ಲ ಪರಿಮಳ ಗ್ರಂಥ ಇದೆಯೋ ಅವರೆಲ್ಲ ನಿಜವಾಗ್ಲೂ ಪುಣ್ಯವಂತರು ಅಂತಲೇ ಹೇಳ್ಬೋದು. ರಾಯರ ಪವಾಡಗಳು ನಿಮ್ಮ ಜೀವನದಲ್ಲೂ ನೋಡಬೇಕು ಅಂದರೆ ರಾಯರ ಆರಾಧನೆ ಮಾಡಿ, ರಾಯರ ಪೂಜೆ ಮಾಡಿ ಅಂತ ಹೇಳ್ತೀನಿ. ಎಲ್ಲ ದೇವರು ಕೂಡ ಒಂದೇ, ಆದರೆ ಕೆಲವೊಂದ್ಸಲಿ ನಮಗೆ ಒಂದೊಂದು ದೇವರು ಬಹಳ ಬೇಗನೆ ಕನೆಕ್ಟ್ ಆಗಿಬಿಡ್ತಾರೆ. ಅದರಲ್ಲಿ ನನಗೆ ಶ್ರೀನಿವಾಸ ಗೋವಿಂದ ಅದಾದ ನಂತರ ರಾಯರು ನನಗೆ ತುಂಬ ಕನೆಕ್ಟ್ ಆಗ್ತಾರೆ ಅಂತ ಹೇಳ್ಬೋದು. ಸೊ ನನ್ನ ಒಂದು ಸ್ಪಿರಿಚುವಲ್ ಜರ್ನಿನಲ್ಲಿ ರಾಯರಿಂದ ತುಂಬ ಪವಾಡಗಳು ನೋಡಿದ್ದೀನಿ. ತುಂಬಾ ಪವಾಡಗಳ ಜೊತೆಗೆ ನನ್ನ ಪ್ರತಿಯೊಂದು ಹಂತದಲ್ಲೂ ಅವ್ರು ನನ್ನ ಕಾಪಾಡಿದ್ದಾರೆ. ಸೊ ನನ್ನ ಮನೆಯಲ್ಲಿ ರಾಯರಿದ್ದಾರೆ ಅಂದರೆ ಖಂಡಿತ ನನಗೆ ತುಂಬ ಖುಷಿಯಾಗುತ್ತೆ. ನಂದು ಎಷ್ಟು ಜನ್ಮದ ಪುಣ್ಯನೋ ಅಂತಲೂ ಅನಿಸುತ್ತೆ. ನನ್ನ ಅಪ್ಪ ಅಮ್ಮನಿಗೂ ಧನ್ಯವಾದಗಳು ಹೇಳ್ತೀನಿ. ನನ್ನ ತಂದೆ ತಾಯಿ ಇವಾಗ ಇಲ್ಲ, ಆದರೆ ನನ್ನ ಜೊತೆ ರಾಯರಿದ್ದಾರೆ ಅಂತ ನಾನು ತುಂಬ ಬಯಸ್ತೀನಿ. ನನ್ನ ತಮ್ಮನೂ ಕೂಡ ಅಷ್ಟೇ, ರಾಯರ ಆರಾಧನೆ ಮಾಡ್ತಾನೆ. ಅವನಿಗೂ ದೇವರು ಅವ್ರ ಆರಾಧನೆ ಮಾಡೋದಕ್ಕೆ ಶಕ್ತಿ, ಧೈರ್ಯ ಮತ್ತು ಮನಸ್ಥಿತಿ ಎಲ್ಲ ಕೊಡಲಿ ಅಂತ ಕೇಳ್ಕೊತೀನಿ ರಾಯರನಲ್ಲಿ. ಮತ್ತು ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಿದ್ದೀರೋ ಅವ್ರಿಗೂ ಕೂಡ ರಾಯರು ಒಳ್ಳೇದು ಮಾಡಲಿ, ಸುಖವಾದಂತಹ ಜೀವನ ನಿಮ್ದಾಗಲಿ, ಸಿಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಅನ್ಬಾಕ್ಸಿಂಗ್, ರಾಯರ ಗ್ರಂಥದ ಅನ್ಬಾಕ್ಸಿಂಗ್ ನೋಡೋಣ. ಏನೆಲ್ಲ ಬಂದಿದೆ, ಏನೆಲ್ಲ ಆ ಒಂದು ಆರ್ಡರ್ನಲ್ಲಿ ಯಾವಂಥ ಅನುಕೂಲಗಳು ಏನೆಲ್ಲ ಇದೆ ಅಂತ ನೋಡೋಣ. ಸೊ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತೀನಿ. ಇದು ನನ್ನ ಮೊದಲನೇ ವಿಡಿಯೋ ಯೂಟ್ಯೂಬ್ನಲ್ಲಿ. ಇದು ರಾಯರದು ಮೊದಲನೇ ವಿಡಿಯೋ ಅಂತ ಹೇಳ್ತೀನಿ. ನನ್ನ ಒಂದು ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ನಾನು ತುಂಬ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ನಿಮಗೆ ತುಂಬ ಗೈಡೆನ್ಸ್ ಇದೆ ಆ್ಯಂಡ್ ಟಿಪ್ಸ್ ಕೂಡ ಇದೆ ಅಂತ ಹೇಳ್ತೀನಿ. ಸೊ ನನ್ನ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನನ್ನ ಒಂದು ಇನ್ಸ್ಟಾಗ್ರಾಮ್ ID ಕೂಡ ಇದೆ, ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ನಾನು ಅನ್ಬಾಕ್ಸಿಂಗ್ ಮಾಡ್ತೀನಿ ರಾಯರ ಗ್ರಂಥ. ಅದಕ್ಕಿಂತ ಮುಂಚಿತವಾಗಿ ತೋರಿಸ್ತೀನಿ ಯಾವ ರೀತಿ ಪಾರ್ಸಲ್ ಬಂದಿದೆ ಅಂತ ನೋಡಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಇವಾಗ ಅನ್ಬಾಕ್ಸಿಂಗ್ ಮಾಡೋಣ. ಸೊ ನನಗೆ ಇದು ಗುರುವಾರ ಸಿಕ್ಕಿರೋದ್ರಿಂದ ನನಗಂತೂ ತುಂಬಾ ಖುಷಿ ಇದೆ. ನಮ್ಮ ಮನೆಗೆ ರಾಯರೇ ಬಂದಿರುವಷ್ಟು ಖುಷಿ ಆಗ್ತಿದೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ಸೊ ಬಾಕ್ಸ್ ತೆಗೆದ ತಕ್ಷಣ ನನಗೆ ಪ್ಯಾಕಿಂಗ್ ಬಾಕ್ಸ್ನ ಇದರಲ್ಲಿ ಈ ಒಂದು ಪತ್ರದಲ್ಲಿ ಪರಿಮಳ ಗ್ರಂಥದ ಮೂಲಕ ಶ್ರೀ ಗುರುರಾಯರು ತಮ್ಮ ಮನೆಗೆ ಆಗಮಿಸಿದ್ದಾರೆ. ತಾವು ದೃಢವಾದ ವಿಶ್ವಾಸದಿಂದ ಈ ಗ್ರಂಥದಲ್ಲಿ ಗುರುರಾಯರನ್ನು ಚಿಂತಿಸಿ ಆರಾಧಿಸಿರಿ. ನಿಮ್ಮ ಇಷ್ಟಾರ್ಥಗಳನ್ನು ಪಡೆದುಕೊಳ್ಳಲು ಈ ಪತ್ರದಲ್ಲಿ ನಿಮಗೆ ಸೂಚನೆಗಳನ್ನು ನೀಡಲಾಗಿದೆ. ಇದರಂತೆ ಅನುಷ್ಠಾನ ಮಾಡಿ. ಸೊ ಇಲ್ಲಿ ಒಂದು 12 ಪಾಯಿಂಟ್ಗಳು ಕೊಟ್ಟಿದ್ದಾರೆ. ಆ ಪಾಯಿಂಟ್ಗಳ ಪ್ರಕಾರನೇ ನಾವು ಈ ಒಂದು ಆರಾಧನೆ ಮಾಡಬೇಕು. ಪರಿಮಳಾಚಾರ್ಯರಾದ ಗುರು ರಾಘವೇಂದ್ರ ಆರಾಧನೆ ಮಾಡಬೇಕು ಅಂತ ಇದೆ.
ನಂತರ ನನಗೆ ಈ ಒಂದು ಫೋಟೋ ಕಳಿಸಿದ್ದಾರೆ ರಾಯರೇ. ಈ ಫೋಟೋದಲ್ಲಿ ರಾಯರು ತುಂಬ ಎಷ್ಟು ಲಕ್ಷಣವಾಗಿ ಆಶೀರ್ವಾದ ಮಾಡ್ತಿರೋದು ತುಂಬ ಚೆನ್ನಾಗಿದೆ ನೋಡಿ. ಅದರಲ್ಲಿ ಕೂಡ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಗುರುಗಳೇ, ಧನ್ಯೋಸ್ಮಿ ಗುರುಗಳೇ. ಈ ಒಂದು ಫೋಟೋ ಕೊಟ್ಟಿದ್ದಾರೆ. ಅದಾದ ನಂತರ ಮಂತ್ರಾಕ್ಷತೆ ಕೂಡ ಇದೆ. ಕಲ್ಲು ಸಕ್ಕರೆ ಕೂಡ ಕೊಟ್ಟಿದ್ದಾರೆ ಪ್ರಸಾದವಾಗಿ ಕಲ್ಲು ಸಕ್ಕರೆ ಕೂಡ ಕೊಟ್ಟಿದ್ದಾರೆ. ನಂತರ ಇದು ನಿಮ್ಮ ಪಾಕೆಟ್ನಲ್ಲಿ ಇಟ್ಕೊಳ್ಳುವಂತಹ ಒಂದು ರಾಯರದು ಕಾರ್ಡ್ ಇದೆ. ನಿತ್ಯವೂ ಸನ್ಮಾರ್ಗದಲ್ಲಿ ಕರೆದೊಯ್ಯುತ್ತಿರುವ ನನ್ನ ನೆಚ್ಚಿನ ಗುರುರಾಯ. ಇದರಲ್ಲೂ ಕೂಡ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಈ ಒಂದು ಕಾರ್ಡ್ ನಿಮ್ಮ ಪರ್ಸ್ನಲ್ಲಿ ಇಟ್ಕೊಬಹುದು, ಕ್ಷಮೆ ಇರಲಿ. ಅದಾದ ನಂತರ ನನಗೆ ಇನ್ನೊಂದು ಪುಸ್ತಕ ಸಿಗ್ತಾ ಇದೆ, ರಾಯರ ಚರಿತ್ರೆ ಅನ್ನೋ ಬುಕ್ ಇದೆ. ಇದು ರಾಯರ ಚರಿತ್ರೆ ಬುಕ್ಕು. ನಾವು ಇದನ್ನು ಕೂಡ ಪ್ರತಿ ಗುರುವಾರ ಅಥವಾ ಪ್ರತಿದಿನ ಓದೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ನಂತರ ಇನ್ನೊಂದು ರಾಯರ ಭಜನೆ. ಈ ಒಂದು ಪುಸ್ತಕ ನೋಡಿಕೊಂಡು ನಾವು ರಾಯರ ಸೇವೆ ಮಾಡ್ಬೋದು. ಭಜನೆಗಳಿದೆ, ಬಹಳ ಸುಲಭವಾಗಿದೆ. ಎಲ್ಲರೂ ಕೂಡ ಈ ಭಜನೆಯನ್ನು ಕಲಿಬಹುದು ಅಂತ ಹೇಳ್ತೀನಿ. ನಂತರ ನನಗೆ ಸಿಗ್ತಿರುವಂಥದ್ದು ಶತಕೋಟಿ ಶ್ರೀ ರಾಘವೇಂದ್ರ ನಾಮಲೇಖನ ಯಜ್ಞ. ಸೊ ಇಲ್ಲಿ ಇದು ಬುಕ್ಕು ಬಂದು ಈ ರೀತಿ ಇರುತ್ತೆ ನೋಡಿ. ಶ್ರೀ ಗುರು ರಾಘವೇಂದ್ರಾಯ, ಓಂ ಶ್ರೀ ಗುರು ರಾಘವೇಂದ್ರಾಯ ಅಂತಲೂ ಬರಿಬಹುದು, ಶ್ರೀ ಗುರು ರಾಘವೇಂದ್ರ ಅಂತಲೂ ಕೂಡ ಬರಿಬಹುದು. ಇದನ್ನು ಅರ್ಥ ಮಾಡಿಕೊಳ್ಳದೆ ನಾಮಲೇಖನ ಮಾಡಬೇಡಿ. ಸೊ ಇಲ್ಲಿ ಕೆಲವೊಂದು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಈ ಸೂಚನೆ ಪ್ರಕಾರನೇ ನಾವು ಇದನ್ನು ಅಭ್ಯಾಸ ಮಾಡಬೇಕು, ಬರಿಬೇಕು ಅನ್ನೋದು ಇದೆ ಇದರಲ್ಲಿ. ಇದು ಒಂದು ಆದ ನಂತರ ರಾಯರ ಸೇವೆ ಯಾವ ರೀತಿ ಮಾಡೋದು ಅನ್ನೋದನ್ನ ಇದರಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಈ ಪುಸ್ತಕ ನೋಡಿಕೊಂಡು ನಾವು ಸ್ಟೆಪ್ ಬೈ ಸ್ಟೆಪ್ ನಾವು ರಾಯರ ಸೇವೆ ಯಾವ ರೀತಿ ಮಾಡೋದು ಅಂತ ತಿಳ್ಕೊಬೋದು. ತುಂಬ ಖುಷಿ ಆಗ್ತಿದೆ. ಇಷ್ಟೆಲ್ಲ ಅನುಕೂಲ ಇದೆ ನನಗಂತೂ. ಇದು ಆರ್ಡ್ರ್ ಮಾಡಿದ್ದಕ್ಕೂ ತಕ್ಕಂತೆ ನೋಡಿ, ಪ್ಯಾಕಿಂಗ್ ಕೂಡ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂದರೆ, ಪ್ರಸಾದವೆಲ್ಲ ಇಲ್ಲಿ ಹರಡಿದೆ ನೋಡಿ, ಇಲ್ಲೇ ಕಾಣಿಸ್ತಿದೆ ನಿಮಗೆ. ಮಂತ್ರಾಲಯ ಪ್ರಭುಗಳಾದ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರಿಂದ ವಿಚರಿತವಾದ ಪರಿಮಳ ಗ್ರಂಥ 4 ಅಧ್ಯಾಯಗಳ ಸಾರಾಂಶದೊಂದಿಗೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಸೊ ಬಹಳ ಅದ್ಭುತವಾಗಿ ಪ್ಯಾಕ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಮರದ ಪೆಟ್ಟಿಗೆಯಲ್ಲಿ ಆ ಒಂದು ಗ್ರಂಥವನ್ನು ನಮಗೆ ಕಳಿಸಿದ್ದಾರೆ. ನೋಡ್ತಿದ್ದೀರಲ್ಲ, ಅಲ್ಲಿ ಸೂಚನೆ ಪ್ರಕಾರ ಇದನ್ನು ನಾವು ಯಾವಾಗಲೂ ಮರದ ಮೇಲೆ ಇಟ್ಟು ಪೂಜೆ ಮಾಡಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ನಮಗೆ ಮರದ ಪೆಟ್ಟಿಗೆಯಲ್ಲಿ ಹಾಕಿ ಕಳಿಸಿದ್ದಾರೆ. ಅಪ್ಪ ಧನ್ಯೋಸ್ಮಿ ತಂದೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಸೊ ಈ ಒಂದು ಗ್ರಂಥ ಈ ರೀತಿ ಬರುತ್ತೆ, ನೋಡ್ತಿದ್ದೀರಲ್ಲ, ಗ್ರಂಥ ಈ ರೀತಿ ಬರುತ್ತೆ. 4 ಅಧ್ಯಾಯಗಳಿವೆ ಅಂತ ಹೇಳಿದ್ದಾರೆ. ಈ ರೀತಿ ನಮಗೆ ಗ್ರಂಥ ಸಿಗುತ್ತೆ. ನಾನು ಇದನ್ನು
ಪೂಜೆ ಮಾಡ್ದಿರ ನಾನಿದು ಓಪನ್ ಮಾಡೋಕ್ಕಾಗೋದಿಲ್ಲ. ನೋಡಿ, ನಾನು ಇವತ್ತು ಬಂದಿರೋದ್ರಿಂದ ನಾನು ಇದಕ್ಕೆ ತುಪ್ಪದ ದೀಪ ಹಚ್ಚಿ ಮತ್ತು ಅರಿಶಿಣ ಕುಂಕುಮ ಯಾವುದೇ ಒಂದು ವಿಚಾರವಾಗಿರಲಿ ಇದರ ಸಂಬಂಧಪಟ್ಟಂಥ ಪೂಜೆ ಆ ಪುಸ್ತಕದಲ್ಲಿ ತೋರಿಸಿರುವಂತಹ ಹಾಗೆ ಮಾಡಬೇಕು ಅಂತ ಇದ್ದೀನಿ. ನನಗೆ ಭಾಳ ಖುಷಿ ಆಗ್ತಿದೆ. ನೋಡಿ, ಪರಿಮಳ ಗ್ರಂಥ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಇಲ್ಲಿ ನೋಡಿ, ಈ ರೀತಿ ಇರುತ್ತೆ. ಈ ಒಂದು ಗ್ರಂಥದಲ್ಲಿ 4 ಅಧ್ಯಾಯಗಳಿರುತ್ತೆ. ಇಲ್ಲಿ ಕೊಟ್ಟಿರುವ ಸೂಚನೆ ಪ್ರಕಾರ ಗುರುಗಳ ಒಂದು ಸೂಚನೆ ಅಂದರೆ ಇದರ ಅರ್ಥ ತಿಳಿದಿರ ನಾವು ಓದುವ ಆಗಿಲ್ಲ. ನಾವುಗಳು ಇಟ್ಟು ಪೂಜೆ ಮಾಡಿದ್ರೆ ಸಾಕು, ಇದರ ಬೆನಿಫಿಟ್ ಪಡ್ಕೊತೀವಿ ಅಂತ ಹೇಳ್ಬೋದು. ಸೊ ಇದನ್ನು ನೋಡ್ತಿದ್ರೆ ನನಗಂತೂ ತುಂಬಾ ಖುಷಿ ಆಗ್ತಿದೆ. ರಾಯರಿಗೆ ನಾನು ತುಂಬ ಅನಂತ ಕೋಟಿ ನಮಸ್ಕಾರಗಳು ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ಯಾಕಾದರೆ ನಾನು ಇವತ್ತೇ ರಿಸೀವ್ ಮಾಡಿರೋದ್ರಿಂದಾಗಿ, ನಾನು ಗುರುವಾರ ಆಗಿರೋದರಿಂದಾಗಿ ನಾನು ಪೂಜೆ ಮಾಡಬೇಕು. ಪೂಜೆ ಮಾಡಿದ ನಂತರನೇ ಇದೆಲ್ಲ ತೆಗೆದು ನೋಡುವಂತಹ ಕೆಲಸವನ್ನು ಮಾಡ್ತೇನೆ. ಸೊ ಈ ಒಂದು ಅನ್ಬಾಕ್ಸಿಂಗ್ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ರಾಯರದು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.